ರಾಜ್ಯದ ಎಲ್ಲ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಮುಂದೆ ಮಕ್ಕಳ ನೀರು ಕುಡಿಯೋಕ್ಕೆ ಅಂತಲೇ ಟೈಮ್ ಸರಿಯಾಗಿ ವಾಟರ್ ಬೆಲ್ ಹೊಡಿತಾರಂತೆ. ಮಕ್ಕಳ ನೀರು ಕುಡಿಬೇಕಂತ, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಏನಿಲ್ಲ, ಪುಣ್ಯವಂತರು ಈಗಿನ ಮಕ್ಕಳು ಅಷ್ಟೇ. ನಮಗೆಲ್ಲ ಹೊಡಿತಾ ಇದ್ರು ನೀರತ್ತನಲ್ಲಿ ಎತ್ತರಕ್ಕೆ ಹೋಗಿದ್ದೀವಿ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ನಾಗೇಂದ್ರಗೆ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. CBI ಕೇಸಲ್ಲಿ ಮೈಸೂರು ಮೂಡ ಹಗರಣದ ಸಂಬಂಧ ಮಾಜಿ ಅಧ್ಯಕ್ಷ HV ರಾಜೀವ್ ವಿರುದ್ಧ ತನಿಖೆ ನಡೆಸಿ ಅಂತ ರಾಜ್ಯ ಸರ್ಕಾರ ಇವಾಗ ಲೋಕಾಯುಕ್ತಗೆ ಅನುಮತಿಯನ್ನು ಕೊಟ್ಟಿದೆ. ಕೋಗಿಲು ಕ್ರಾಸ್ ಬಳಿ ಅನಧಿಕೃತ ಮನೆಗಳ ತೆರವಾದ ಜಾಗಕ್ಕೆ ಬೇಲಿ ಹಾಕಿ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ತಮಿಳುನಾಡು ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಮಂತ್ರಿ ಮುರುಗನ್ ದೆಹಲಿ ನಿವಾಸದಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಪೊಂಗಲನ್ನು ಆಚರಿಸಿದರು. ಎಲ್ಲ ಭಾಳ ವಿಜೃಂಭಣೆಯಿಂದ ನಡೆಯಿತು. ಐಪ್ಯಾಕ್ ಸಂಸ್ಥೆ ಮೇಲೆ ರೈಡ್ ಮಾಡಿದ್ದ ED ವಿರುದ್ಧ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ನಾವಿದಕ್ಕೆಲ್ಲ ಬಗ್ಗಲ್ಲ ಅಂತ. ಅಯ್ಯೋ, ನಿಮ್ಮನ್ನು ಯಾರು ಬಗ್ತಾರೆ ಅಂತ ಹೇಳೋಕ್ಕಾಗತ್ತೆ ಮೇಡಮ್. ಏನೋ ಸುಪ್ರೀಂ ಕೋರ್ಟ್ ನಾಳೆ ಕೇಸನ್ನು ತಗೊಳುತ್ತೆ ಕೈಗೆ. 3ನೇ ರೇಪ್ ಕೇಸಲ್ಲಿ ಅರೆಸ್ಟ್ ಆಗಿರುವ ಕೇರಳದ ಪಾಲಕ್ಕಾಡ್ ಕಾಂಗ್ರೆಸ್ ಶಾಸಕ ರಾಹುಲ್ ಮಾಮ್ಕುಟತ್ತಿಲ್ SIT ತನಿಖೆಗೆ ಸಹಕರಿಸ್ತಿಲ್ಲವಂತೆ. ಪೊಲೀಸ್ನವರು ಹುಡುಕಾಡ್ತಿದ್ದಾರಂತೆ, ಲ್ಯಾಪ್ಟಾಪು ಅದು ಇದು ಅಂತ. ನಾಳೆ ಮುಂಬೈದು ಮಹಾನಗರ ಪಾಲಿಕೆ ಚುನಾವಣೆ, ಹಾಗಾಗಿ ಏನು ಸಿಕ್ಕಾಪಟ್ಟೆ ನಡೆದಿದೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೆ. ಒಂದೇ ನಂಬರ್ ಬಳಸ್ಕೊಂಡು 3 ಬಸ್ ಚಾಲನೆ ಮಾಡ್ತಿದ್ದ ಖಾಸಗಿ ಬಸ್ಗಳನ್ನು ಕೋಲಾರ RTOಗಳು ಆದಿವಾಸಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ಟೂರಿಸ್ಟ್ ಬಸ್ಗಳಂತೆ. ಮಂಗಳೂರಿನ ನೋಂದಣಿ, ಹಿಂಭಾಗದಲ್ಲಿ ಆಂಧ್ರ ಪ್ರದೇಶದ ನೋಂದಣಿ, ಚಾರ್ಸಿಯಲ್ಲಿ ಮೈಸೂರಿನ ನಂಬರು ನೋಡಿ ಯಾರದ್ದು ಅಂತ. ಆಮೇಲೆ ಅನ್ಯಾಯವಾಗಿ ನೀವು FIR ಹಾಕಿಸ್ಕೊಂಡು ಕೇಸ್ ಹಾಕಿಸ್ಕೊಂಡು ಸಸ್ಪೆಂಡ್ ಆಗಬೇಡಿಪ್ಪ. ಆಫೀಸರ್ಗಳು ಹುಷಾರಾಗಿರಿಪ್ಪ. ಯಾರು ಬಸ್ಸು ಅಂತ ಒಂದ್ಸರಿ ನೋಡ್ಬಿಡ್ರಪ್ಪ. ಆಮೇಲೆ ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಾಳೆಯಿಂದ 5 ದಿನ ಜಾತ್ರೆ. ಲಕ್ಷಾಂತರ ಭಕ್ತರು ಬರ್ತಾರೆ. ಪ್ರಸಾದ ಸೇರಿ ಸಕಲ ವ್ಯವಸ್ಥೆ ಮಾಡಿದ್ದಾರೆ. ವಿವಿಧ ಗೋಷ್ಠಿಗಳಿರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಮೂಹಿಕ ವಿವಾಹ, ರಥೋತ್ಸವ, ತೆಪ್ಪೋತ್ಸವ, ಹೀಗೆ ಎಲ್ಲ ಇರುತ್ತೆ.